ನನ್ನ ಹೆಸರು ಪ್ರವೀಣ್ ಅಂತ. ತುಮಕೂರು ಯೂನಿವರ್ಸಿಟಿ ನಡೆದಿರುವಂತಹ 18ನೇ ವಾರ್ಷಿಕೋತ್ಸವದಲ್ಲಿ 4 ಗೋಲ್ಡ್ ಮೆಡಲ್ನ ತೊಗೊಂಡಿದ್ದೀನಿ BCom ವಿಭಾಗದಲ್ಲಿ. ಫಸ್ಟ್ ಆಫ್ ಆಲ್ ಏನು ಹೇಳಬೇಕಂತ ಹೇಳಿದ್ರೆ ದಟ್ ದಿಸ್ ಈಸ್ ನಾಟ್ ಜಸ್ಟ್ ಡೇ ಆಫ್ ಸೆಲೆಬ್ರೇಷನ್. ಆ್ಯಕ್ಚುಲಿ ಇಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ಆಲ್ ದ ಹಾರ್ಡ್ ವರ್ಕ್. ಈ 3 ಇಯರ್ಸ್ನಲ್ಲಿ ನಾನು ಏನು ಹಾರ್ಡ್ ವರ್ಕ್ ಮಾಡಿದ್ದೆ ಅದಕ್ಕೆ ಒಂದು ಪ್ರತಿಫಲವಾಗಿ ಸಿಕ್ಕಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ನನ್ನ ಒಂದು ಹಾರ್ಡ್ ವರ್ಕ್ ಮಾತ್ರ ಅಲ್ಲ, ಇದರಿಂದ ಸುಮಾರು ಜನ ಅವರ ಎಫರ್ಟ್ಸ್ ಇದೆ. ಎಕ್ಸ್ಪೆಷಲಿ ನಮ್ಮ ಪೇರೆಂಟ್ಸ್ ತುಂಬ ಎಫರ್ಟ್ ಹಾಕಿದ್ದಾರೆ, ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಬಿಟ್ಟರೆ ನನಗೆ ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಕಾನ್ಸ್ಟೆಂಟ್ ಸಪೋರ್ಟ್ ಆಗಿದ್ದು ನಮ್ಮ ಮ್ಯಾಮ್ ಅನಂತಲಕ್ಷ್ಮಿ ಮ್ಯಾಮ್ ಅಂತ. ಹಾಗೇ ರೀತಿ ನನ್ನ ಒಬ್ಬ ಸ್ನೇಹಿತ ಕೂಡ, ಅವನು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾನೆ. ಏನೇ ಆದ್ರೂ ಕಡಿಮೆ ಆಗಲಿ ಜಾಸ್ತಿ ಆಗಲಿ ಅವನದು ಕಾನ್ಸ್ಟೆಂಟ್ ಸಪೋರ್ಟ್ ಇತ್ತು. ಸೊ ಎಕ್ಸ್ಪೆಷಲಿ ಯಾರೇ ಏನೇ ಮಾಡ್ತೀವಿ ಅಂತ ಹೊರಟ್ರೂ ಅದಕ್ಕೆ ಒಂದು ಕಾನ್ಸ್ಟೆಂಟ್ ಸಪೋರ್ಟ್ ಬೇಕಾಗುತ್ತೆ. ಫ್ಯಾಮಿಲಿ ಕಡೆಯಿಂದ ಆಗ್ಬೋದು ಅಥವಾ ಟೀಚರ್ಸ್ ಕಡೆಯಿಂದ ಆಗ್ಬೋದು. ಸೊ ಒಬ್ಬರೇ ಯಾವತ್ತೂ ಯಾವುದನ್ನು ಅಂದರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾನ್ಸ್ಟೆಂಟ್ ಸಪೋರ್ಟ್ ಇರಲೇಬೇಕಾಗುತ್ತೆ. ಆ್ಯಂಡ್ ಬರೀ ಸ್ಮಾರ್ಟ್ ವರ್ಕ್ನ ಮಾಡಿ ನಾವು ತೊಗೊಳ್ತೀವಿ ಅನ್ನೋದು ನಾನು ಅದನ್ನು ನಂಬಲ್ಲ. ಆ್ಯಕ್ಚುಲಿ ಹಾರ್ಡ್ ವರ್ಕ್ ಇರಲೇಬೇಕು. ಹಾರ್ಡ್ ವರ್ಕ್ ಇದ್ದರೆ ಮಾತ್ರ ನಿಮಗೆ ಸ್ಮಾರ್ಟ್ ವರ್ಕ್ ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಬರೀ ಸ್ಮಾರ್ಟ್ ವರ್ಕ್ ಇದ್ದರೆ ನೀವು ಹೇಗೆ ಮಾಡ್ತೀರಾ, ಅದು ನನ್ನ ಕ್ವಶನ್ನು. ಸೊ ಹಾಗೆ ನಾನು ಓದಿದ್ದು ಬಂದು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ನಾನು ಫಸ್ಟ್ ಕ್ಲಾಸಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ನಾನು ಇಲ್ಲಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ಅತ್ತಿಕಟ್ಟೆ ಅಂತ ನಮ್ಮೂರು, ನಿಟ್ಟೂರು ಸಂಖ್ಯೆ ಹತ್ರ ಇದೆ ನಮ್ಮೂರು. ಸೊ ಅಲ್ಲೇ ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ಆ್ಯಕ್ಚುಲಿ ನಾವು ಮಧ್ಯಮ ವರ್ಗಕ್ಕೆ ಸೇರ್ತೀವಿ. ಸೊ ಅಲ್ಲಿಂದ ಹಿಡಿದು ಅಲ್ಲಿ GHPS ಅತ್ತಿಕಟ್ಟೆ ಅಂತ ಅಲ್ಲಿ ನಾನು ಓದಿದ್ದು. ಅದಾದಮೇಲಿಂದ ಶ್ರೀ ಶಂಕರೇಶ್ವರ ಪ್ರೌಢಶಾಲೆ, ಅಲ್ಲಿ ಮಠದ ಸ್ಕೂಲ್, ಅದು ರಂಗಪುರ ಮಠದ ಸ್ಕೂಲು. ಸೊ ಅಲ್ಲಿ ನಾನು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸನ ಮುಗಿಸ್ತೀನಿ. ಅದಾದಮೇಲಿಂದ ಗುಬ್ಬಿನಲ್ಲಿ ನಾನು GJC, ಅಲ್ಲೂ ಕೂಡ ಕನ್ನಡ ಮಾಧ್ಯಮದಲ್ಲಿನೇ ನಾನು ಕಾಮರ್ಸ್ ವಿಭಾಗದಲ್ಲಿ ಓದಿದ್ದು. ಅಲ್ಲೂ ಕೂಡ ನಾನು ಓದಿದ್ದು. ಅದಾದಮೇಲಿಂದ ನಾನು ನೆಕ್ಸ್ಟ್ ಇಲ್ಲಿ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ತುಮಕೂರಿನಲ್ಲಿ ನಾನು ಸೇರಿಕೊಂಡಿದ್ದು. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಒಂದು ಥಾಟ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ದಟ್ ಇಫ್ ದೇ ಆರ್ ಕಮಿಂಗ್ ಫ್ರಮ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್, ದೇ ಹ್ಯಾವ್ ದಟ್ ಫಿಯರ್. ದೇ ಕಾಂಟ್ ಸರ್ವೈವ್ ಇನ್ ದಿಸ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾವು ಸರ್ವೈವ್ ಆಗೋಕ್ಕಾಗಲ್ಲ ಆ್ಯಂಡ್ ದೇ ಕಾಂಟ್ ಅಚೀವ್ ಎನಿಥಿಂಗ್ ಅನ್ನೋದಕ್ಕೆ. ಅದ್ಯಾವುದು ನಿಜ ಅಲ್ಲ. ಆ್ಯಕ್ಚುಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಏನು ಬೇಕಾದ್ರೂ ಕಲಿಬೋದು. ಲ್ಯಾಂಗ್ವೇಜ್ ಅಷ್ಟೇ, ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಅಷ್ಟೇ, ಅದು ಜ್ಞಾನ ಆಗಿರೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಬರೀ ಮಾರ್ಕ್ಸಿಂದಾನೇ ನಾವೆಲ್ಲ ಗಳಿಸ್ತೀವಿ ಅನ್ನೋದು ಅದು ಕೂಡ ತಪ್ಪಾಗುತ್ತೆ. ನಾಲೆಡ್ಜ್ ಇರಬೇಕಾಗುತ್ತೆ, ಆಯಿತಾ. ಜ್ಞಾನ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ವಿದ್ಯಾರ್ಥಿಗಳಿಗಾದ್ರೂ. ಆ್ಯಂಡ್ ಒನ್ ಥಿಂಗ್, ನೀವು ಎಲ್ಲಿಯವರೇ ಆಗಿರಿ, ಯಾವ ವರ್ಗಕ್ಕೆ ಸೇರಿರಿ, ಯಾವುದಕ್ಕೆ ಸೇರಿರಿ, ಒಂದನ್ನು ನಂಬ್ಕೊಳ್ಳಿ, ನಿಮ್ಮ ಒಂದು ಆತ್ಮಸ್ಥೈರ್ಯ ಮತ್ತು ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಆ್ಯಂಡ್ ಒನ್ ಥಿಂಗ್, ನೀವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಿಮ್ಮ ಹಿಂದೆ ಯಾರಿದ್ರು, ನಿಮಗೆ ಯಾರು ಸಪೋರ್ಟ್ ಮಾಡಿದ್ರು ಅವರನ್ನು ಯಾವತ್ತೂ ಮರಿಬೇಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮದು ಮಧ್ಯಮ ವರ್ಗದ ಕುಟುಂಬ. ಆ್ಯಕ್ಚುಲಿ ನಾವು ಬಡವರೇನೆ, ನಾವು ಶ್ರೀಮಂತರೇನಲ್ಲ. ಸೊ ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮ, ನಮ್ಮ ಅಪ್ಪಾಜಿ ಆ್ಯಕ್ಚುಲಿ ಲಾರಿ ಡ್ರೈವರ್ ಕೆಲಸ ಮಾಡ್ತಾಯಿದ್ರು ಮೊದಲು. ನಮ್ಮಮ್ಮ ಹೌಸ್ ವೈಫ್. ಮತ್ತು ನನಗೆ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಇದ್ದಾರೆ. ಸೊ ಅವರೇ ನನಗೆ ಬೆನ್ನೆಲುಬು. ಆ್ಯಕ್ಚುಲಿ ಅವರ ಸಪೋರ್ಟಿಂದನೇ ಇಲ್ಲಿಗೆ ಬಂದಿರೋದು. ಅವರಿಬ್ಬರು ಎಷ್ಟೋ ಸ್ಯಾಕ್ರಿಫೈಸ್ಗಳಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಕೆಲವೊಂದನ್ನು ಮಾಡದೆ ಹೋಗಿದ್ರೆ ಮೋಸ್ಟ್ಲಿ ನಾನು ಇಲ್ಲಿನ ತನಕ ಬರೋಕ್ಕೆ ಚಾನ್ಸೇ ಇಲ್ಲ. ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇರ್ಬೋದು, ಇದರಿಂದ ನಂದು ಎಷ್ಟು ಕಷ್ಟ ಇದೆ ಅದರಿಂದ ಅವ್ರದ್ದು ಅದಕ್ಕಿಂತ 10 ಪಟ್ಟು 1000 ಪಟ್ಟು ಕಷ್ಟ ಇದೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕಂದು. ಅವರಿಬ್ಬರು ಸ್ಯಾಕ್ರಿಫೈಸಿಂದ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.